ತಾಲೂಕಿನ ವಸ್ತಾರೆ ಗ್ರಾಮದಲ್ಲಿರುವ ಸಪ್ತಮಾತೃಕೆ ದೇವಾಲಯದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ, ಕುಂಕುಮಾರ್ಚನೆ, ಮಹಾಮಂಗಳಾರತಿ ವಿಧಿವಿಧಾನಗಳೊಂದಿಗೆ ನಡೆಯಿತು. ಸಂಜೆ ನಡೆದ ಮಹಾಮಂಗಳಾರತಿ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಪ್ರಾರ್ಥಿಸಿ ಭಕ್ತಿ ತೋರಿದರು. ನೀವು ಹೋಗ್ಬಿಡ್ಬೇಕು. ಆಧಾರ ನೀವು ಆಗ್ಲಿದ್ದರೆ ಹಿಂಗೆ ಹೋಗಿ ಹಣ್ಣು ಕಾಯಿ ತಗೊಂಡು ಬನ್ನಿ. ಅಲ್ಲಿದ್ದಾಗ ಕಡಿ ತಗೊಂಡು ಹೋಗಿ ಹೊರಗಡೆ ಹೋಗಿ ಆಧಾರೆಲ್ಲ ಹೋಗಿ ಬನ್ನಿ. ಆಧಾರ ಬನ್ನಿ, ಆಮೇಲೆ ಕೊಡ್ತಾರೆ. ಖಾಲಿ ಆಗಿ ನಿಧಾನ ಆಧಾರ್ ಹೋಗಿ ಹೊರಗಡೆ ಹೋಗಿ ಹೊರಗಡೆ ಬನ್ನಿ. ಈ ಕಡೆ ಬನ್ನಿ, ಅವಕಾಶ ಮಾಡ್ಕೊಡಿ. ನೀವು ಆ ಕಡೆ ಜಾಗ ಬಿಡಿ. ಬಂದೆ 10 ನಿಮಿಷ ಬಂದೆ. ಅಲ್ಲೇ ಹಿಂಗೆ ಹೋಗಿ ಇನ್ಸ್ಟಾಗ್ರಾಮ್ ಆಯ್ತು. ಈಶ್ವರ, ನಂದಿ, ಭೃಂಗಿ ಗಣಗಳು ನೋಡಿ. ಈ ಕಡೆ ಸಪ್ತಮಾತೃಕೆ ಇರುವಂತ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂಥೇಳಿ ಸಪ್ತಮಾತೃಕೆ ಇರೋ. ಈ ಕಡೆ ಗಣಪತಿ ಇದೆ, ಆ ಕಡೆ ಆದಿಶೇಷನು ಇದೆ. ಚಾಮುಂಡೇಶ್ವರಿ ದೇವಸ್ಥಾನ ಅಂತೇಳಿ ಹೇಳಿದ್ನಲ್ಲ, ಅದು ಇದು ಮುಂದೆ ಇರೋದು. ಎಲ್ರಿಗೂ ರಕ್ಷಣೆ ಕೊಟ್ಟು ಇಲ್ಲಿ ನೆಲೆಸಿರೋಂಗೆ ಮಾಡಿರೋದು. ಇದು ಅವ ಬಂಟುಗಳು ಆ ಕಡೆ ಇರೋದು. ವೀರಭದ್ರ ದೇವಸ್ಥಾನ ಅದು ಇದೆ ಅಲ್ಲಿ. ಹಾಂ, ಬೇತಾಳನೂ ಇದೆ. ಮತ್ತು ಇಲ್ಲಿ ಈ ಜೈನರ ಕಾಲದಲ್ಲಿ, ಬುದ್ಧರ ಕಾಲದಲ್ಲಿ ಎಲ್ಲ ಏಳಿಗೆ ಆಗಿದೆ ಅಂತ ಪ್ರತೀತಿಗೆ ಅಲ್ಲಿ ಅವರಿಬ್ಬರದ್ದು ಇದೆ. ಇಲ್ಲಿ ಶಾಸನನೂ ಇದೆ ಅಲ್ಲಿ. ಮೈಸೂರಿನವ್ರು ಬಂದು ಓದಿದ್ರು, ಅದೇನು ಪೂರ್ತಿ ಬರಲಿಲ್ಲ ಇತ್ಲಾಗೆ. ನಡೀತಾ ಇದೆ ಈಗ. ನೀವು ಸಪ್ತಶತಿ ಪಾರಾಯಣ ಅಂತ ಕೇಳ್ತಿರಲ್ಲ, ಚಂಡಿ ಹೋಮ ಅಂತ ಮಾಡ್ತಿರಲ್ಲ, ಆ ಇದರಲ್ಲಿ ಸಪ್ತಶತಿಗಳು ಅಷ್ಟು ಬರ್ತಾರೆ. ಅದು ಚಾಮುಂಡೇಶ್ವರನೂ ಬರುತ್ತೆ. ಗ್ರಾಮಸ್ಥರು ಮಾತನಾಡಿ, ನಂಬಿ ಬಂದ ಭಕ್ತರಿಗೆ ಸಪ್ತ ಮಾತೃಕೆಯರು ಎಂದಿಗೂ ಕೈಬಿಟ್ಟಿಲ್ಲ. ಭಕ್ತಿಯಿಂದ ತಮ್ಮ ಸಂಕಷ್ಟಗಳು ಬಗೆಹರಿಯಲಿ ಎಂದು ಪ್ರಾರ್ಥಿಸಿದರೆ ತಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ ಎಂದು ಹೇಳಿದರು. 5ನೇ ದಿನದಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಅಲಂಕಾರಗಳಾಗುತ್ತೆ. ವಿಶೇಷವಾಗಿ ಅಭಿಷೇಕ, ಅಲಂಕಾರ, ಪೂಜೆ ಸೇವೆಗಳನ್ನು ನಡೆಸ್ಕೊಂಡು ಬಂದಿದ್ವಿ. ಕೊನೆಯ ಕಾಲದಲ್ಲಿ ಈಗ 7ವರೆಗೆ, ಸಂಜೆ ಕಾಲ 7ವರೆಗೆ ಮಹಾಮಂಗಳಾರತಿ ಅಂತ ಹೇಳಿ ಮಾಡ್ತಕ್ಕಂಥದ್ದು. ವಿಶೇಷವಾದ ನೈವೇದ್ಯ ಪೂಜೆಗಳು ನಡೆಯುತ್ತೆ. ಇದು ಆಮೇಲೆ ಮಾಮೂಲಿ ಪೂಜೆ ಇಲ್ಲ, ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ ಮಾತ್ರ ಪೂಜೆ ಬಾಕಿ ಅಂತ ಬೇರೆ ಟೈಮ್ ಪ್ರತಿದಿನ ಮಾಡ್ತಕ್ಕಂಥದ್ದಿಲ್ಲ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ದೇವಿ ಹೇಳಿಕೆ ಅಂತ ಮಾಡೋದು. ಮತ್ತು 9 ದಿನ ಇಲ್ಲಿ ದೇವಿ ಹೇಳಿಕೆ ಅಂದ್ರೆ ದೇವಿಯಲ್ಲಿ ನಾವು ಏನು ಹರಕೆಯನ್ನ ಹೊತ್ಕೊಳ್ತೀವಿ, ಹೇಳಿಕೆಯನ್ನು ಮಾಡ್ತೀವಿ, ಅದನ್ನ ನೆರವೇರಿಸಿಕೊಡ್ತಾಳೆ ಅನ್ನೋದ್ರಲ್ಲಿ ಇಲ್ಲಿ ನಂಬಿಕೆ ಜನಗಳಲ್ಲಿ. ಅದರಂತೆ ಕೆಲಸ ಕಾರ್ಯಗಳು ಆಗಿದ್ದಾವೆ. ಅದರಂತೆ ನಂಬಿಕೆ ಅಂತಲೇ ನಡ್ಕೊಂಡು ಹೋಗ್ತೀವಿ. ಪೂರ್ವ ಕಾಲ ನಮ್ಮ ಅಜ್ಜನ ಕಾಲದಲ್ಲಿ ನಡೆದಿರೋ ತಾಯಿ ಚಾಮುಂಡೇಶ್ವರಿ ಬನಶಂಕರಿ ಅಂತೇಳಿ, ಅವಳು ಈ ತಾಯಿ ನಮ್ಮ ಊರನ್ನು ಕಾಪಾಡ್ಕೊಂಡ್ಬಂದ್ರೆ ಲಕ್ಷ್ಮೀಕಾಂತ ರಾಜ ಅಂತೇಳಿ ಹೆಬ್ಬಾಗಲಿದ್ದಾರೆ. ಈ ರಾಜ್ಯವನ್ನು ಆಳಿದಂಥವನು. ಅದು ನಮಗೆ ತಿಳಿದ ಮಟ್ಟಿಗೆ ಹಿಂದಿನ ಹೇಳಿರೋದು. ಇಲ್ಲಿ ಸಪ್ತಕನ್ಯಕರು ಹೊರಗಡೆಯಿಂದ ಬಂದಾಗ ಇಲ್ಲಿ ಒಂದು ಕೊಳ ಇದೆ, ದೇವಿ ಅಮ್ಮನವ್ರ ಕೊಳ ಇದೆ, ಅಮ್ಮನವರ ಕೆರೆ ಅಂತ. ಅಲ್ಲಿ ಇದಾಡಬೇಕಾದ್ರೆ ಈ ರಾಕ್ಷಸೊಬ್ಬ ಇದು ಮಾಡಿದಂತೆ. ಆವಾಗ ಬನಶಂಕರಿ ಚಾಮುಂಡೇಶ್ವರಿ ಅವತಾರ ತಂದು ಇಲ್ಲಿ ಒಳಗಡೆ ಬಿಟ್ಕೊಂಡು ಇದು ಚಾಮುಂಡೇಶ್ವರಿ ಬಾಕ್ಲಿರೋದು. ಮೊದಲು ಮಂಗಳಾರತಿ ಹೊರಗಡೆಯಿಂದ ಬಂತ ಆ ತಾಯಿಗೆ, 2ನೇ ಮಂಗಳಾರತಿ ಚಾಮುಂಡೇಶ್ವರಿಗೆ ಅಂತೇಳಿ ಹಿಂದಿನವ್ರು ಹೇಳ್ತಾ ಇದ್ದಾರೆ. ನಾವು ಕೇಳಿದ್ವಿ, ಕೆಲವರಿಗೆಲ್ಲ ಸಾಮಾನ್ಯ ಗೊತ್ತಿರ್ಬೋದು, ಅಷ್ಟೊಂದು ವಿಷಯ ಗೊತ್ತು ನನಗೆ. ಖಾಲಿ ಆಗಿ ಆಧಾರ್ ಹೋಗಿ ಹೊರಗಡೆ ಹೋಗಿ ಬನ್ನಿ. ಈ ಕಡೆ ಬನ್ನಿ, ಅವಕಾಶ ಮಾಡ್ಕೊಡಿ. ನೀವು ಆ ಕಡೆ ಜಾಗ ಬಿಡಿ. ಬಂದೆ 10 ನಿಮಿಷ ಬಂದೆ. ಅಲ್ಲೇ ಹಿಂಗೆ ಹೋಗಿ ಇನ್ಸ್ಟಾಗ್ರಾಮ್ ಆಯ್ತು.
ಇದೇ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು.